ಸಹಕಾರ ಸಂಘಗಳ ಧ್ಯೇಯೋದ್ದೇಶಗಳು ಈಡೇರಿದಾಗ ಮಾತ್ರ ಜನರಿಗೆ ಸ್ವಾವಲಂಬಿತವಾದ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ಎಂದು ಶ್ರೀ ಕಾಳಿಕಾಂಬಾ ವಿವಿಧೋದ್ದೇಶ ಸಹಕಾರ ಸಂಘ ನಿಗಮ ಹಾಸನ ಇದರ ಅಧ್ಯಕ್ಷರಾದ ಎಸ್ಆರ್ ಪ್ರಭಾಕರ್ ಅಭಿಪ್ರಾಯಪಟ್ಟರು. ಶ್ರೀ ಕಾಳಿಕಾಂಬಾ ವಿವಿಧೋದ್ದೇಶ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಈ ಸಹಕಾರ ಸಂಘವು ಪ್ರಾರಂಭವಾಗಿ ಇಂದಿಗೆ 18 ವರ್ಷಗಳು ತುಂಬಿದ್ದು, ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೂ ನಗರಸಭೆಗೆ ಸೇರಿದ ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ನಲ್ಲಿ ಸಂಘದ ಚಟುವಟಿಕೆಗಳನ್ನು ನಡೆಸಲಾಗುತ್ತಿತ್ತು ಹಾಗೂ ಅಲ್ಲಿಂದ ಇಲ್ಲಿಯವರೆಗೂ ಸಂಘದಲ್ಲಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಮತ್ತು ನಿರ್ದೇಶಕರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರತಿಯೊಬ್ಬರು ಕೂಡ ನಮ್ಮ ಸಂಘಕ್ಕೆ ಸ್ವಂತ ಕಟ್ಟಡ ಬೇಕು ಎಂಬ ಮುಂದಾಲೋಚನೆಯನ್ನು ಇಟ್ಟುಕೊಂಡು ಇಂದಿನ ಶಾಸಕರಾದ ಎಚ್.ಎಸ್. ಪ್ರಕಾಶ್ ಅವರ ಮೂಲಕ ನಗರಸಭೆಗೆ ಸೇರಿದ ಸಿಎ ನಿವೇಶನವನ್ನು ಹಿಂದೆ ಆಡಳಿತ ನಡೆಸಿದ ಪದಾಧಿಕಾರಿಗಳು ಮಂಜೂರಾತಿಯನ್ನು ಪಡೆದಿದ್ದರು. ಈಗ ಹಾಲಿ ಇರುವ ಆಡಳಿತ ಮಂಡಳಿಯು ಸಂಘಕ್ಕೆ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಎಂಬ ಉದ್ದೇಶದಿಂದ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸುವ ಕಾರ್ಯಕ್ಕೆ ಕೈ ಹಾಕಿದ್ದ ಸಂದರ್ಭದಲ್ಲಿ ನಮ್ಮ ಸಮಾಜದ ಗಣ್ಯರು, ಹಿರಿಯರು, ಸಂಘದ ಷೇರುದಾರರು ತಮ್ಮ ತನುಮನಧನದೊಂದಿಗೆ ಕಟ್ಟಡ ನಿಧಿಯನ್ನು ಸ್ಥಾಪಿಸಿ ಅವರೆಲ್ಲರ ಸಹಕಾರದಿಂದ ಇಂದು ನಾವು ಒಂದು ಉತ್ತಮವಾದ ಸಂಘದ ಕಟ್ಟಡವನ್ನು ನಿರ್ಮಿಸಿ ಅದರ ಗೃಹ ಪ್ರವೇಶವನ್ನು ಇಂದು ನಾವು ನೆರವೇರಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ಮೊದಲ ಮತ್ತು ಎರಡನೇ ಅಂತಸ್ತಿನ ನಿರ್ಮಾಣವನ್ನು ಕೂಡ ಮಾಡುವ ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಎಂದು ತಿಳಿಸಿದರು. ಜಿಲ್ಲಾ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷ ಬಿಸಿ ಶಂಕರಾಚಾರ್ ಮಾತನಾಡಿ, ಶ್ರೀ ಕಾಳಿಕಾಂಬಾ ವಿವಿಧೋದ್ದೇಶ ಸಹಕಾರ ಸಂಘವು ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಗೊಂಡು ಇಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿರುವುದು ಆಡಳಿತ ಮಂಡಳಿಯ ಸಾಧನೆಯಾಗಿದೆ. ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗಿ ಎಂಬ ಸಹಕಾರ ತತ್ವವನ್ನು ಸಂಘದ ಪದಾಧಿಕಾರಿಗಳು ಪಾಲಿಸಿಕೊಂಡು ಅತ್ಯಂತ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬ ಪದಾಧಿಕಾರಿಯು ತಮ್ಮ ಶ್ರಮವನ್ನು ಇಲ್ಲಿ ತೊಡಗಿಸುವುದರೊಂದಿಗೆ ಒಂದು ಸುಸಜ್ಜಿತವಾದ ಅಂತಹ ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡುವುದು ನಮ್ಮ ಸಮಾಜಕ್ಕೆ ಹೆಮ್ಮೆಯ ವಿಚಾರವಾಗಿದೆ. ಒಂದು ಸುಸಜ್ಜಿತವಾದ ಅಂತಹ ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡುವುದು ನಮ್ಮ ಸಮಾಜಕ್ಕೆ ಹೆಮ್ಮೆಯ ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಘವು ಸಹಕಾರ ಬ್ಯಾಂಕ್ ಆಗಿ ಪರಿವರ್ತನೆ ಆಗಲಿ. ಇದಕ್ಕೆ ಸಮಾಜದ ಮುಖಂಡರ, ಹಿರಿಯರ ಹಾಗೂ ನಮ್ಮೆಲ್ಲರ ಸಹಕಾರ ಸದಾ ಇರುತ್ತದೆ ಎಂದು ಶುಭ ಹಾರೈಸಿದರು. ಅದಕ್ಕೋಸ್ಕರ ನಾವು ಯಾವ ತರ ಯೋಚನೆ ಮಾಡಿದೀವಿ ಅಂದ್ರೆ, ಈಗ ಸ್ವಂತ ಬಿಲ್ಡಿಂಗ್ ಅಂದ್ರೆ ಒಂದ್ ಅಡಿ ಜಾಗ ಬಿಟ್ಟರೆ ಕಟ್ಕೊಡ್ಬೋದು, ನಮ್ದು ಅಂತ. ಇದು ಸಮಾಜ ಅಂದ್ರೆ ಈಗ 5 ವರ್ಷಕ್ಕೆ ಬಂದ್ರು ಬೇರೆಯವರು ಬೇಕು. ಯಾಕೋಸ್ಕರ ಈಗ ಈ ಒಂದು ಸಂಕೀರ್ಣದಲ್ಲಿ ಲಿಫ್ಟ್ ವ್ಯವಸ್ಥೆನೂ ಮಾಡಿದ್ವಿ. ಯಾಕೆಂತಂದ್ರೆ ಮುಂದೆ MS ಬಿಲ್ಡಿಂಗ್ ಹೋದಾಗ ಲಿಫ್ಟ್ ಬೇಕಾಗ್ತದೆ. ಆಮೇಲೆ ಇಷ್ಟು ಕಂಜೆಸ್ಟೆಡ್ ಜಾಗದಲ್ಲಿ MS ಬಿಲ್ಡಿಂಗ್ ಆದಾಗ TC ಅನ್ನೋದು ಒಂದು ಬರುತ್ತೆ. KEB ಇಂದ ಇಷ್ಟಕ್ಕೆ ಇದಾಗಲ್ಲ. ಅದಕ್ಕೆ ಆ ಮೂಲೆಯಲ್ಲಿ ನಾವು TCನೂ ಸಹ ಜಾಗ ಬಿಟ್ಟಿದ್ದೀವಿ. TC ಇಟ್ಕೋಬಹುದು. ಲಿಫ್ಟ್ ಇದೆ. ಈ ಸಂದರ್ಭದಲ್ಲಿ ಕಟ್ಟಡ ನಿಧಿಗಾಗಿ ಧನ ಸಹಾಯ ಮಾಡಿದಂತಹ ದಾನಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಕಾಳಿಕಾಂಬಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಎಸ್ಆರ್ ಪ್ರಭಾಕರ್, ಉಪಾಧ್ಯಕ್ಷ ವೇದಾಂಚಾರ್, ಜಿಲ್ಲಾ ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷ ನಾರಾಯಣ್, ಕಟ್ಟಡ ಸಮಿತಿ ಅಧ್ಯಕ್ಷ ಗಂಗಾಧರ್, ಉಪಾಧ್ಯಕ್ಷ ಉಮೇಶ್, ಮಾಜಿ ಅಧ್ಯಕ್ಷರುಗಳಾದ ಚಂದ್ರಶೇಖರ್, ಯುಬಿ ರಾಜು, ರಾಮಚಂದ್ರ, ಪ್ರಸನ್ನಕುಮಾರ್, ಸಂಘದ ನಿರ್ದೇಶಕರುಗಳಾದ HN ಕುಮಾರಾಚಾರ್, ಬಿ ಲೋಕೇಶ್, KV ಯೋಗೇಶ್, BS ವಿಜಯ್ ಕುಮಾರ್, BS ಚಂದ್ರಶೇಖರ್, SC ವೇಣುಗೋಪಾಲ್, HB ಶಾರದಾ, H ಶಶಿಧರ್, CV ಮೂರ್ತಿ ಇತರರು ಉಪಸ್ಥಿತರಿದ್ದರು. ಪ್ರದೀಪ್, TV 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.